ಯಸ್ಯಾವಯವ ಸಂಸ್ಥಾನೈಃ ಕಲ್ಪಿತೋ ಲೋಕವಿಸ್ತರಃ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಅಸ್ಯ ಭಗವತಃ ಅವಯವರೂಪೈರೇವ ಸಂಸ್ಥಾನೈಃ ಕರಚರಣಾದಿ ರೂಪೈಃ ಸರ್ವೇ ಇಮೇ ಲೋಕಾಃ ಉದಪಾದ್ಯಂತ. ಉತ್ಪನ್ನಾಶ್ಚತೆ ಲೋಕಾಃ ತಸ್ಯೈವ ಭಗವತಃ ವಿವಿಧಾನಿ ಗಾತ್ರಾಣ್ಯಪಿ ಆಶ್ರಿತ್ಯ ತಿಷ್ಠಂತಿ. ಅಯಂ ಚ ಬಲ ಜ್ಞಾನ ಸಮಾಹಾರ ರೂಪತ್ವಾತ್ ಸತ್ವ ಇತಿ ಅಭಿಧೀಯತೆ. ಒಂದನೇ ಸ್ಕಂದದ 3ನೇ ಅಧ್ಯಾಯದ ಈ 3ನೇ ಶ್ಲೋಕವನ್ನು ಕಳೆದ ದಿವಸ ನಾವು ಒಂದು ಸ್ವಲ್ಪ ನೋಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಧ್ವಜ ತೀರ್ಥರು ಮತ್ತು ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಸ್ವಲ್ಪ ನೋಡಬೇಕು. ಅದ್ವೈತದ ಒಂದು ಅಭಿಪ್ರಾಯವನ್ನು ವಿಜಯಧ್ವಜ ತೀರ್ಥರು ಹೀಗಿಲ್ಲಿ ಸಂಗ್ರಹಿಸಿದ್ದಾರೆ ಮೊದಲು, ಆಮೇಲೆ ಅದನ್ನು ನಿರಾಕರಿಸಿದ್ದಾರೆ. ಸಚ್ಚಿದಾನಂದ ಸ್ವರೂಪನಾದ ಈ ಬ್ರಹ್ಮ ಅವಿದ್ಯಾ ಎಂಬ ಕನ್ನಡಿಯಲ್ಲಿ ಪ್ರತಿಬಿಂಬಿತನಾಗ್ತಾನೆ, ಅವನನ್ನೇ ಜೀವ ಅಂತ ಹೇಳ್ತಾರೆ. ಅದೇ ಭಗವಂತ ಈಶ್ವರ ಅಂತ ಏನಿದ್ದಾನೆ, ಅವನು ಈಶ್ವರ ಅಂತ ಆಗುವುದು ಯಾವಾಗ ಅಂದರೆ ವಶೀಕೃತ ಮಾಯಂ, ಮಾಯೆಯ ಮೂಲಕ ಅವನೇ ಈಶ್ವರ ಅಂತ ಕರೆಸ್ಕೋತಾನೆ. ಆ ಈಶ್ವರನೇ ಮುಂದೆ ಪುರುಷ ರೂಪವನ್ನು ಕೂಡ ಗ್ರಹಿಸಿದ. ತನ್ನ ಮಾಯೆಯಿಂದ ಕಲ್ಪಿತವಾದದ್ದು ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದವುಗಳು, ಅವುಗಳಿಂದ ಹುಟ್ಟಿದಂಥದ್ದು. ಹಾಗೆ ಪಂಚಭೂತಾದಿ ಷೋಡಶ ಕಲೆಗಳಿಂದ ಕೂಡಿದ್ದು ಅಂಥ ಒಂದು ರೂಪವನ್ನು ಅವನು ತಾಳ್ತಾನೆ. ಯಾಕೆಂದರೆ ಲೋಕವನ್ನು ಸೃಷ್ಟಿಸುವ ಬಯಕೆಯಿಂದ. ಅವನು ಯೋಗನಿದ್ರೆಯನ್ನು ಮಾಡ್ತಾ ಮಲಗಿದ್ದಾನೆ ಅಂತ ಬಂತು. ಯೋಗನಿದ್ರಾಂ ವಿತನ್ವತಃ ಅಂದರೆ ಜಗತ್ತಿಗೆ ಕಾರಣವಾದ ಮಾಯಾಶಕ್ತಿಯನ್ನು ಎಲ್ಲ ಕಡೆ ಹರಡಿ, ಮಾಯಾಜಾಲವನ್ನು ಎಲ್ಲ ಕಡೆ ಹರಡಿ ಅವನು ಮಲಗಿದ್ದಾನೆ. ಅವನ ನಾಭಿಕಮಲದಿಂದಲೇ ಹುಟ್ಟಿದ್ದು ಆ ಕಮಲದಿಂದ ಹುಟ್ಟಿದವನೇ ಚತುರ್ಮುಖ ಬ್ರಹ್ಮ. ಕಲ್ಪಿತೋ ಲೋಕವಿಸ್ತರ, ಈ ಎಲ್ಲ ಜಗತ್ತುಗಳು ಏನು ಕಾಣ್ತಾ ಇವೆ ಇವೆಲ್ಲವೂ ಕೂಡ ಕಲ್ಪಿತ, ನ ವಸ್ತುತಃ ಸತ್ಯ. ಆ ಬ್ರಹ್ಮನನ್ನು ಹುಟ್ಟಿಸಿದಂಥ ಜಗತ್ತೆಂಬ ಪದ್ಮ ಇದೆಯಲ್ಲ, ಆ ಪದ್ಮದ ಅವಯವಗಳಿಂದಲೇ, ಅರ್ಥಾತ್ ಪದ್ಮದ ದಳಗಳಿಂದಲೇ ಜಗತ್ತೆಲ್ಲವೂ ಕಲ್ಪಿತ, ನ ವಸ್ತುತಃ ಸತ್ಯ. ತದ್ಭಗವತಃ ತ್ರೈಲೋಕ್ಯಾತ್ಮಕಂ ಪ್ರಥಮಂ ರೂಪಂ. ಇದು ಆ ಭಗವಂತನ ಒಂದು ರೂಪ, ತ್ರೈಲೋಕ್ಯ ರೂಪ ಅಂತ ಇದನ್ನು ಹೇಳ್ತಾರೆ ಅಂತ ಇತಿ ಕೇಚಿತ್ ಒಂದು ಅಭಿಪ್ರಾಯ. ಅದನ್ನೇ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ ಎಂಬ ಮಾತಿನಿಂದ ಭಾಗವತ ಆ ಅದ್ವೈತದ ಒಂದು ಪರಿಕಲ್ಪನೆಯನ್ನು ನಿರಾಕರಿಸಿದೆ. ಭಗವಂತನ ಆ ರೂಪ ಏನಿದೆ ಅದು ಪುರುಷಾದಿ ರೂಪತ್ರಯಂ, ಮಹತ್ತನ್ನು ಸೃಷ್ಟಿಸಿದ ಒಂದು ಪುರುಷರೂಪ, ಬ್ರಹ್ಮಾಂಡದ ಒಳಗೆ ಇರುವ ಪುರುಷರೂಪ ಒಂದು, ಎಲ್ಲ ದೇಹಿಗಳ ಒಳಗೆ ಇರುವಂಥ ಪುರುಷರೂಪ ಒಂದು. ಅದು ವಿಶುದ್ಧಂ ಅಂದರೆ ನಿರ್ದುಷ್ಟವಾಗಿದೆ, ಊರ್ಜಿತಂ ಅಂದರೆ ಉದ್ರಿಕ್ತಂ ಗುಣೋದ್ರಿಕ್ತವಾಗಿದೆ. ಗುಣೋದ್ರಿಕ್ತವಾಗಿದೆ ಅಂತ ಹೇಳುವುದಕ್ಕಿಂತಲೂ ಶ್ರೇಷ್ಠವಾಗಿದೆ ಅಂತ ಅರ್ಥ, ಸರ್ವೋತ್ತಮವಾಗಿದೆ. ಮತ್ತು ಸತ್ವಂ ಸಂಪೂರ್ಣವಾದಂಥ ಬಲ ಜ್ಞಾನ ಮೊದಲಾದ ಗುಣಗಳಿಂದ ಅದು ಕೂಡಿದೆ. ನಿರನಿಷ್ಠೋ ನಿರವಧ್ಯ ಅಂತ ಶ್ರುತಿ ಅವನನ್ನು ಯಾವುದೇ ದೋಷವಿಲ್ಲದವನು ಅಂತ ವರ್ಣನೆ ಮಾಡಿದೆ. ಯಾವುದೇ ದೋಷ ಇಲ್ಲ ಅಂದಮೇಲೆ ಅವಿದ್ಯಾರೂಪವಾದ ದೋಷವೂ ಕೂಡ ಇಲ್ಲ ಅಂತಲೇ ಅರ್ಥ. ನಿರಸ್ತ ಅವಿದ್ಯಾ ವಿಲಾಸಸ್ಯ, ಅವಿದ್ಯೆಯ ಆಟ ಇವನ ಮೇಲೆ ನಡೆಯೋದಿಲ್ಲ. ಅಂಥ ಬ್ರಹ್ಮ ಅವಿದ್ಯೆ ಎಂಬ ದರ್ಪಣದಲ್ಲಿ, ಅವಿದ್ಯೆ ಎಂಬ ಕನ್ನಡಿಯಲ್ಲಿ ಪ್ರತಿಬಿಂಬಿತನಾಗಿ ಜೀವತ್ವವನ್ನು ಪಡಿತಾನೆ ಅಂತ ಹೇಳೋದು ಎಷ್ಟು ಸರಿ. ಜೀವತ್ವಂ ನ ಘಟತೆ ನಹಿ ನಿತ್ಯ ನಿರ್ಮುಕ್ತ ಶಿರೋವೇದನ ಲೀಲೆಯ ಕದಾಚಿತ್ ತದ್ವಾನ್ ಸ್ಯಾಂ ಇತಿ ಕಾಮಯತೆ. ಒಬ್ಬನಿಗೆ ಎಂದೂ ತಲೆನೋವು ಬಂದಿಲ್ಲ, ಜೀವಮಾನ ಉದ್ದಕ್ಕೂ ಸುಖವಾದ ಜೀವನ ನಡೆಸ್ತಾ ಇದ್ದಾನೆ. ಅಂಥ ಒಬ್ಬ ವ್ಯಕ್ತಿ ನನಗೊಂದು ಲೀಲೆಗಾಗಿ ಆದರೂ, ಒಂದು ವಿನೋದಕ್ಕಾಗಿ ಆದರೂ ನನಗೊಂದು ತಲೆನೋವು ಬರಲಿ, ಯಾವುದಾದ್ರೂ ನಾಟಕದಲ್ಲಿ ತಲೆನೋವು ಬಂದಂತೆ ನಟಿಸಬಹುದು,
ಒಬ್ಬ ನಟ. ಆದರೆ ವಾಸ್ತವಿಕವಾಗಿಯೂ ತಲೆನೋವು ಬರಲಿ, ಲೀಲೆಗೋಸ್ಕರ ತಲೆನೋವು ಬರಲಿ ಅಂತ ಏನಾದ್ರು ಬಯಸ್ತಾನ? ಭಗವಂತ ಆದರೂ ಕೂಡ ಜೀವಭಾವವನ್ನು ಯಾಕೆ ತಳಿತಾನೆ? ತಲೆನೋವು ಬಂದಂತೆ ನಟಿಸಬಹುದು ಒಬ್ಬ ವ್ಯಕ್ತಿ, ಒಬ್ಬ ನಟ, ವಾಸ್ತವಿಕವಾಗಿ ತಲೆನೋವು ತಂದುಕೊಳ್ಳೋದಿಲ್ಲ. ಹಾಗೆ ಭಗವಂತನು ಕೂಡ ವಾಸ್ತವಿಕವಾಗಿ ಈ ಜಗತ್ತನ್ನು ಸೃಷ್ಟಿಸಿಲ್ಲ, ವಾಸ್ತವಿಕವಾಗಿ ಜೀವರು ಈ ಜಗತ್ತಿನಲ್ಲಿಲ್ಲ. ಜೀವರು ಇರುವುದು ಒಂದು ಭ್ರಾಂತಿ. ಹಾಗೆ ಅವನು ಜೀವಭಾವವನ್ನು ತಳೆದಿರುವುದು ಒಂದು ಭ್ರಾಂತಿ ಅಂತಲೇ ಹೇಳಬೇಕಾಗ್ತದೆ ಕೊನೆಗೆ ಅದ್ವೈತಿಗಳು ಕೂಡ. ಭಗವಂತ ಜಗತ್ತನ್ನು ಸೃಷ್ಟಿಸಿರುವುದು ಭ್ರಾಂತಿ, ಬ್ರಹ್ಮಾಂಡವನ್ನು ಸೃಷ್ಟಿಸಿರುವುದು ಭ್ರಾಂತಿ, ಜೀವರನ್ನು ಸೃಷ್ಟಿಸಿರುವುದು ಭ್ರಾಂತಿ. ಭ್ರಾಂತಿಯೇ ಆದರೆ, ಇವೆಲ್ಲವೂ ಕಲ್ಪಿತವೇ ಆದರೆ ಶಾಸ್ತ್ರ ಇದನ್ನು ವರ್ಣಿಸ್ಬೇಕು ಯಾಕೆ? ನಾವಿಷ್ಟು ಮುತುವರ್ಜಿಯಿಂದ ಆ ಶಾಸ್ತ್ರಗಳನ್ನು ಅಷ್ಟು ಆಳವಾಗಿ ಯಾತಕ್ಕಾಗಿ ಓದಬೇಕು? ಹೀಗೆಲ್ಲ ಆಕ್ಷೇಪಗಳು ಬರ್ತವೆ. ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಭಗವಂತನ ರೂಪ ಅದು, ಅವನ ಚಿದಾನಂದಾತ್ಮಕವಾದ ರೂಪವೇ ಇಲ್ಲಿ ವರ್ಣಿತ ಆದದ್ದು. ಹೊರತು ಅವನು ಜೀವಭಾವವನ್ನು ತಳೆದ, ಅವನೇ ಜೀವನಾಗಿ ತೋರಿಕೊಂಡ, ಅವನೇ ಜಗತ್ತಾಗಿ ತೋರಿಕೊಂಡ ಅಂತನ್ನೋದಕ್ಕೆ ಇದ್ಯಾವುದು ಪೂರಕವೂ ಅಲ್ಲ. ಹಾಗೆ ಬೇರೆ ಯಾವ ಪ್ರಮಾಣಗಳು ಕೂಡ ಇಲ್ಲ. ಕಲ್ಪಿತೋ ಲೋಕ ವಿಸ್ತಾರ ಅಂತಿದೆಯಲ್ಲ, ಕಲ್ಪಿತ ಅಂದರೆ ಕಲ್ಪಿಸಲ್ಪಟ್ಟದ್ದು, ಇಮ್ಯಾಜಿನ್ಡ್ ಅಂತ ಅರ್ಥ ಅಲ್ಲ. ನಾವು ಕೆಲವು ಕಡೆ ಕನ್ನಡ ಭಾಷೆಯಲ್ಲಾಗಲಿ ಇಂಗ್ಲೀಷ್ ಭಾಷೆಯಲ್ಲಾಗಲಿ ನಿಮಗೆಲ್ಲ ವ್ಯವಸ್ಥೆ ನಾವು ಕಲ್ಪಿಸ್ತೀವಿ ಅಂತ ಹೇಳ್ತೇವೆ. ನೀವು ನಮ್ಮಲ್ಲಿಗೆ ಬನ್ನಿ, ನಾವೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತೇವೆ ಅಂತ. ಕಲ್ಪಿಸಿ ಕೊಡುವುದು ಅಂದರೆ ವ್ಯವಸ್ಥೆಯನ್ನು ಸಿದ್ಧ ಮಾಡುವುದು, ನೀವು ಬೇಕಾದ್ದೆಲ್ಲವನ್ನು ತಯಾರು ಮಾಡುವುದು ಅಂತ ಅರ್ಥ. ಇಲ್ಲದೇ ಇದನ್ನು ತಯಾರು ಮಾಡುವುದು ಅಂತಲೂ ಅರ್ಥ ಅಲ್ಲ. ಕಲ್ಪನೆ ಅನ್ನೋ ಶಬ್ದಕ್ಕೆ ಎಲ್ಲ ಕಡೆ ಮಿಥ್ಯಾಭೂತ ಅಂತ ಏನು ಅರ್ಥ ಇಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಆ ಕಲ್ಪಿತ ಅನ್ನೋ ಶಬ್ದ ಸತ್ಯಭೂತವಾದ್ದನ್ನೇ ಹೇಳ್ತದೆ. ಆದ್ದರಿಂದ ಲೋಕ ವಿಸ್ತಾರ ಕಲ್ಪಿತ ಅಂದರೆ ಲೋಕದ ಈ ಅನೇಕ ಲೋಕಗಳನ್ನು ಅದೆಲ್ಲವನ್ನು ಭಗವಂತ ಹುಟ್ಟಿಸಿದ್ದಾನೆ, ಅವುಗಳ ಸ್ಥಾನದಲ್ಲಿ ಇಟ್ಟಿದ್ದಾನೆ, ಅರೇಂಜ್ಡ್ ಇನ್ ಆರ್ಡರ್ ಅಂತದ್ರ ಅರ್ಥ. ಕಲ್ಪಿತ ಅನ್ನೋ ಶಬ್ದಕ್ಕೆ ಯಾದವಾರ್ಯರು ಹೀಗೆ ಅರ್ಥ ಬರೀತಾರೆ: ತದುತ್ಪನ್ನತ್ವೇನ ತದಾಧಾರತ್ವೇನ ವಿದ್ವದ್ಭಿ ನಿರೂಪಿತ. ಹೀಗೆ ವಿದ್ವಾಂಸರು ಆ ರೂಪವನ್ನು ನಿರೂಪಿಸಿದ್ದಾರೆ. ಕಲ್ಪಿಸುವುದು ಅಂದರೆ ಹೀಗೆ ವರ್ಣಿಸುವುದು ಅಂತ ಅರ್ಥ. ಭಗವಂತನ ಅವಯವಗಳಿಂದ ಈ ಜಗತ್ತು ಹುಟ್ಟಿದೆ, ಆ ಅವಯವಗಳನ್ನೇ ಆಧರಿಸಿದೆ ಅಂತ ಹೀಗೆ ವಿದ್ವಾಂಸರು ಅದನ್ನು ನಿರೂಪಿಸ್ತಾರೆ ಅಂತ ಅರ್ಥ. ಊರ್ಜಿತ ಅಂದರೆ ಸರ್ವೋತ್ಕೃಷ್ಟ ಅಂತ ಅರ್ಥ, ವಿಶುದ್ಧ ಅಂದರೆ ನಿರ್ದುಷ್ಟ ಅಂತ ಅರ್ಥ. ಯಾವ್ಯಾವ ಅವಯವಗಳಿಂದ ಯಾವ್ಯಾವ ಲೋಕ ಹುಟ್ಟಿದೆ ಅನ್ನೋದನ್ನೆಲ್ಲ ಮತ್ತೆ ಮುಂದೆ ವಿವರವಾಗಿ ಹೇಳ್ತಾರೆ. ನಾಭಿಯಿಂದ ಅಂತರಿಕ್ಷ ಹುಟ್ಟಿದೆ, ಭಗವಂತನ ನಾಭಿಯನ್ನೇ ಆ ಅಂತರಿಕ್ಷ ಅವಲಂಬಿಸಿದೆ, ಅವನ ಪಾದಗಳು ಪಾತಾಳ ಲೋಕದಲ್ಲಿವೆ, ತಲೆ ಸತ್ಯಲೋಕದಲ್ಲಿದೆ ಅಂತ ಹೀಗೆಲ್ಲ ಮುಂದೆ ವರ್ಣನೆ ಬರೋದಿದೆ. ಆವಾಗ ಅದನ್ನು ವಿಸ್ತೃತವಾಗಿ ನಾವು ನೋಡೋಣ. ವಿಶುದ್ಧಂ ಮತ್ತು ಸತ್ವಂ ಅಂತಲೇ ಶಬ್ದ ಇದೆ ಅದಕ್ಕೆ. ಭಗವಂತನನ್ನೇ ಸತ್ವ ಅಂತ ವರ್ಣನೆ ಮಾಡಿದ್ದಾರೆ. ಭಗವಂತನ ರೂಪವೇ ಸತ್ವ ಅಂತ. ಸತ್ವ ಉಳ್ಳದ್ದು ಅಂತ ಅಲ್ಲ ಅದು. ಸತ್ವ ಅಂದರೆ ಸಕಲ ಸದ್ಗುಣಗಳು ಅಂತ ಒಂದರ್ಥ. ಅದನ್ನು ಹೇಳಿದ್ದಾರೆ, ಸಾಧುಗುಣಪೂರ್ಣ ಸಾಧುಗುಣವತ್ವಂ ಅಂತ, ಅಥವಾ ಬಲಜ್ಞಾನ ರೂಪಂ ವಾ ಅಂತ ಮತ್ಸ್ಯಪುರಾಣದ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಆ ಭಗವಂತನ ರೂಪವೇ ಆ ಗುಣಮಯ, ಗುಣವೇ ಆ ರೂಪ ಅಂತ ಅದರ ತಾತ್ಪರ್ಯ ಗೊತ್ತಾಗ್ತದೆ. ಸಮಾಹಾರ ಅಂದರೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಸಮ್ಮೇಳನ, ಅದರ ಒಂದು ಮಿಶ್ರಣ ಅಂತ, ಬಲ ಮತ್ತು ಜ್ಞಾನಗಳ ಮಿಶ್ರಣ ಅದು. ಭಾಗವತದ ತಾತ್ಪರ್ಯದ ಪ್ರಬೋಧಿನಿ ಎನ್ನುವ ವ್ಯಾಖ್ಯಾನದ ಪ್ರಕಾರ ಸಮಾಹಾರ ಅಂದರೆ ಅನುಭವ ಅಂತ ಅರ್ಥ. ಜ್ಞಾನದ ಅನುಭವ ಮತ್ತು ಆನಂದದ ಅನುಭವ ರೂಪವಾದದ್ದು ಆ ಭಗವಂತನ ರೂಪ ಅಂತ. ಅದಕ್ಕೆ ಅವರು ವಿಶ್ವಪ್ರಕಾಶ ಅನ್ನುವ ಕೋಶವನ್ನು ಕೂಡ ಹೇಳ್ತಾರೆ. ಆಹಾರೇ ಭೋಜನೆ ಹಾರೇ ಭವೇತ್ ಆಭರಣೇ ಪಿಚ. ಅಲ್ಲಿ ಭೋಜನ ಅಂದರೆ ಅನುಭವ ಅಂತ ಅರ್ಥ ಕಾಣಿಸ್ತದೆ. ಹೀಗೆಲ್ಲ ಆ ಭಗವಂತನಲ್ಲಿ ಗುಣಗಳನ್ನು ಕೂಡ ಶಾಸ್ತ್ರ ವರ್ಣನೆ ಮಾಡಿರುವುದರಿಂದ ಖಂಡಿತವಾಗಿಯೂ ಈ ಜೀವ ಜಡಾತ್ಮಕವಾದ ಈ ಪ್ರಪಂಚ ಭಗವಂತನೆಂಬ ಅಧಿಷ್ಠಾನದಲ್ಲಿ ಕೇವಲ ಕಲ್ಪಿತವಾದದ್ದು, ಆರೋಪಿತವಾದದ್ದು ಅಂತ ಯಾರೂ ಭಾವಿಸಬಾರದು. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಆರೋಪಿತ ಆದಂತೆ, ಹಗ್ಗದಲ್ಲಿ ಹಾವು ಆರೋಪಿತ ಆದಂತೆ ಈ ಸಮಸ್ತ ಪ್ರಪಂಚವೂ ಕೂಡ ಭಗವಂತನಲ್ಲಿ ಆರೋಪಿತವಾದದ್ದು ಅಂತ ತಿಳಿಯಬಾರದು. ಕಲ್ಪಿತ ಅನ್ನೋ ಶಬ್ದ ಆರೋಪಿತವನ್ನು ಹೇಳೋದಿಲ್ಲ, ಸತ್ಯ ಅನ್ನೋದನ್ನೇ ಹೇಳ್ತದೆ. ಯಾಥಾತಥ್ಯತಃ ಅರ್ಥಾನ್ ವೇದಧಾತ್ ಶಾಶ್ವತೀಭ್ಯ ಸಮಾಭ್ಯ.
ಅಂತ ಉಪನಿಷತ್ ವಾಕ್ಯ ಇದೆ. ಕವಿರ್ಮನೀಷಿ ಪರಿಭೂ ಸ್ವಯಂಭೂ ದ್ಯಾಧಾತಥೋ ಅರ್ಥಾನ್ ವ್ಯದಧಾತ್ ಶಾಶ್ವತಿಭ್ಯ ಸಮಾಭ್ಯ. ಈಶಾವಾಸ್ಯ ಉಪನಿಷತ್ತು. ಸರ್ವಜ್ಞನಾದಂಥ ಆ ಭಗವಂತ ಸರ್ವಶಕ್ತನಾದವನೂ ಹೌದವನು. ಯಾಥಾತಥ್ಯತಃ ಯಥಾರ್ಥವಾಗಿಯೇ ಅರ್ಥಾನ್ ಈ ಜಗತ್ತಿನಲ್ಲಿರುವ ಬ್ರಹ್ಮಾಂಡ ಮೊದಲಾದ ಜಡಗಳನ್ನು ಹಾಗೆ ಚತುರ್ಮುಖ ಮೊದಲಾದ ಚೇತನರನ್ನು ವ್ಯದಧಾತ್ ಸೃಷ್ಟಿಸ್ತಾ ಇದ್ದಾನೆ. ಶಾಶ್ವತಿಭ್ಯ ಸಮಾಭ್ಯ ಅನಾದಿ ಕಾಲದಿಂದ ಇದು ನಡೆದು ಬಂದಿದೆ. ಸತ್ಯಸ್ಸೋ ಅಸ್ಯ ಮಹಿಮಾ ಅವನ ಮಹಿಮೆ ಸತ್ಯವಾಗಿದೆ ಅಂತ ಉಪನಿಷತ್ ವಾಕ್ಯವೂ ಇದೆ. ಮತ್ತೊಂದು ವೇದವಾಕ್ಯವೂ ಕೂಡ ಹಾಗೆ ಕಂಡು ಬರ್ತದೆ. ವಿಶ್ವಂ ಸತ್ಯಂ ಮಘವಾನ ಯುವೋರಿತಾಪಶ್ಚನ ಪ್ರಮಿನಂತಿ ವ್ರತಂ ವಾಂ. ಮಘವಾನವು ಪ್ರಕೃತಿ ಪುರುಷರಾದಂಥ ಲಕ್ಷ್ಮೀನಾರಾಯಣರೇ, ಯುವೋಹ ನೀವಿಬ್ಬರು ಸೇರಿ ಸೃಷ್ಟಿಸಿದಂಥ ಈ ವಿಶ್ವ ಅದು ಸತ್ಯವಾಗಿದೆ. ಆಪಹ ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಕೂಡ ಅವರು ನೀವು ಸೃಷ್ಟಿಸಿದ ಈ ಜಗತ್ತನ್ನು ಹಾಗೆ ಪ್ರಮಾಣಗಳ ಮೂಲಕ ಕಂಡಿದ್ದಾರೆ. ಇದು ಹೀಗೆ ಲಕ್ಷ್ಮೀನಾರಾಯಣರನ್ನು ಮಘವಾನವು ಅಂತ ಒಂದು ವೇದವಾಕ್ಯ ಹೇಳಿದೆ. ಸ್ವಲ್ಪ ಗಮನಿಸ್ಬೇಕು ನೀವು. ಮಘವಾನವು ಅನ್ನೋ ಶಬ್ದಕ್ಕೆ ಬೇರೆ ಅನೇಕ ವ್ಯಾಖ್ಯಾನಕಾರರೆಲ್ಲ ಪರಮಾತ್ಮ ಮತ್ತು ಮುಖ್ಯ ಪ್ರಾಣ ಅಂತ ಅರ್ಥ ಹೇಳಿದ್ದಾರೆ. ಪರಮಾತ್ಮ ಮತ್ತು ಮುಖ್ಯ ಪ್ರಾಣರೇ ನೀವಿಬ್ಬರು ಸೇರಿ ಸೃಷ್ಟಿಸಿದ ಈ ಜಗತ್ತು ಸತ್ಯವಾಗಿದೆ ಅಂತ ಅವರು ಅರ್ಥ ಮಾಡಿದರೆ ಅದಕ್ಕಿಂತ ಆ ಅರ್ಥ ತಪ್ಪು ಅಂತಲ್ಲ. ಅದಕ್ಕಿಂತಲೂ ಮುಖ್ಯವಾದ ಅರ್ಥ ಪ್ರಕೃತಿ ಮತ್ತು ಪುರುಷರಿಬ್ಬರು ಸೇರಿ ಅವರಿಬ್ಬರ ಮಿಲನದಿಂದ ಸೃಷ್ಟವಾದಂಥ ಈ ಜಗತ್ತು ಸತ್ಯ ಅಂತ ಅದರ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಕಾಣಿಸ್ತದೆ. ಅದಕ್ಕಾಗಿ ಆ ಅರ್ಥವನ್ನು ಹೇಳಿದ್ದೇನೆ. ಹೀಗೆಲ್ಲ ಪ್ರಮಾಣಗಳಿರುವುದರಿಂದ ಜಗತ್ತು ಯಾವ ಕಾರಣಕ್ಕೂ ಕೂಡ ಅದು ಅಸತ್ಯ ಅಲ್ಲ, ಸತ್ಯವೇ. ಎಲ್ಲ ಜಡ ಚೇತನಗಳು ಕೂಡ ಸತ್ಯವೇ ಆಗಿವೆ. ಜಗತ್ತಿದು ಶಾಶ್ವತ ಅಂತ ಯಾರಿಗಾದರೂ ಒಂದು ಭ್ರಮ ಇದ್ದರೆ ಅದು ಮಾತ್ರ ಅನ್ನುವ ತಿಳುವಳಿಕೆ, ಅದು ಮಾತ್ರ ಭ್ರಮ ಹೊರತು ಜಗತ್ತು ಇದೇ ಜಗತ್ತು ನಾವು ನೋಡ್ತಾ ಇದ್ದೇವೆ ಅನ್ನುವುದು ಯಾವ ಕಾರಣಕ್ಕೂ ಕೂಡ ಭ್ರಮ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ 3ನೇ ಶ್ಲೋಕದ ವ್ಯಾಖ್ಯಾನದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.